ಹೆಲೋ ಗೈಸ್, ಕನ್ನಡದಲ್ಲಿ ಸೈಬರ್ ಸೆಕ್ಯೂರಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು 4th ಸೆಮ್ ಸೈಬರ್ ಸೆಕ್ಯೂರಿಟಿ ಲ್ಯಾಬ್ನ 6th ಎಕ್ಸ್ಪೆರಿಮೆಂಟ್ ನೋಡ್ತಾ ಹೋಗೋಣ. ಓಕೆ, ದಟ್ ಈಸ್ ಪರ್ಫಾರ್ಮ್ SQL ಇಂಜೆಕ್ಷನ್ ಯೂಸಿಂಗ್ ಬರ್ಪ್ ಸೂಟ್. ಸೊ ಇದ್ರ ಬಗ್ಗೆ ಫಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ನೋಡೋಣ, ದೆನ್ ಈ ಎಕ್ಸ್ಪೆರಿಮೆಂಟ್ ಹೇಗೆ ಪರ್ಫಾರ್ಮ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಯಾ SQL injection. SQL injection is a type of attack where the attacker inject the malicious SQL code to access the information that is not intended to be displayed. ಸೊ ಇಲ್ಲಿ SQL ಇಂಜೆಕ್ಷನ್ ಪರ್ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತಾರೋ ಟೂಲು ಬರ್ಪ್ ಸೂಟ್ ಅಂತ ಹೇಳಿ. ವಾಟ್ ಈಸ್ ಬರ್ಪ್ ಸೂಟ್? ಬರ್ಪ್ ಸೂಟ್ ಈಸ್ ಎ ಪೆನಿಟ್ರೇಷನ್ ಟೆಸ್ಟಿಂಗ್ ಟೂಲ್ ವಿಚ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ವೆಬ್ ಅಪ್ಲಿಕೇಶನ್ ಪೆನಿಟ್ರೇಷನ್ ಟೆಸ್ಟಿಂಗ್. ಸೊ ಈ ಬರ್ಪ್ ಸೂಟ್ ಅನ್ನೋದು ಒಂದು ಟೂಲ್, ಓಕೆ, ವಿಚ್ ಈಸ್ ಯೂಸ್ ಟು ಇಂಟರ್ಸೆಪ್ಟ್ ದ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸಸ್. ಸೊ ವೆಬ್ ಅಪ್ಲಿಕೇಶನ್ ಅಲ್ಲಿ ರಿಕ್ವೆಸ್ಟ್ ಮತ್ತೆ ರೆಸ್ಪಾನ್ಸ್ ಇಂಟರ್ಸೆಪ್ಟ್ ಮಾಡೋದಕ್ಕೋಸ್ಕರ ಈ ಬರ್ಪ್ ಸೂಟ್ ಟೂಲ್ನ ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಓನ್ಲಿ ಫಾರ್ ವೆಬ್ ಅಪ್ಲಿಕೇಶನ್ಸ್. ಓಕೆ, ವೆಬ್ ಅಪ್ಲಿಕೇಶನ್ ಪೆನಿಟ್ರೇಷನ್ ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ ಈ ಬರ್ಪ್ ಸೂಟ್ ಟೂಲ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ದೆನ್ ಇಲ್ಲಿ ಕೆಳಗಡೆ ಬಂತು ಅಂತ ಹೇಳಿದ್ರೆ ಇನ್ಸ್ಟಾಲೇಷನ್. ಫಸ್ಟ್ ಥಿಂಗ್ ಈಸ್, ನೀವು ಈ ಎಕ್ಸ್ಪೆರಿಮೆಂಟ್ ನ ವಿಂಡೋಸ್ ಅಲ್ಲಾದ್ರೂ ಪರ್ಫಾರ್ಮ್ ಮಾಡ್ಬೋದು ಅಥವಾ ಲಿನಕ್ಸ್ ಅಲ್ಲಾದ್ರೂ ಪರ್ಫಾರ್ಮ್ ಮಾಡ್ಬೋದು. ಲಿನಕ್ಸ್ ಅಲ್ಲಿ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಟ್ ಸೊ ನಾನೀಗ ಇಲ್ಲಿ ವಿಂಡೋಸ್ ಅಲ್ಲಿ ಹೇಗೆ ಬರ್ಪ್ ಸೂಟ್ ಯೂಸ್ ಮಾಡ್ಕೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಫಸ್ಟ್ ಥಿಂಗ್ ನೋಡಿದ್ರೆ, ಸೊ ಸರ್ಚ್ ಬರ್ಪ್ ಸೂಟ್ ಕಮ್ಯುನಿಟಿ ಎಡಿಷನ್ ಡೌನ್ಲೋಡ್, ದೆನ್ ಕ್ಲಿಕ್ ಆನ್ ಡೌನ್ಲೋಡ್ಸ್. ಇಲ್ಲಿ ಹೋಗಿ ಹೊಸ ಟ್ಯಾಬ್ ಓಪನ್ ಮಾಡಿ, ಸರ್ಚ್ ಬರ್ಪ್ ಸೂಟ್ BURPSUITE ಕಮ್ಯುನಿಟಿ ಎಡಿಷನ್ ಡೌನ್ಲೋಡ್, ಪ್ರೆಸ್ ಎಂಟರ್. ಓಕೆ, ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆ ಅಲ್ಲ, portsfigure.net ಡೌನ್ಲೋಡ್ ಬರ್ಪ್ ಸೂಟ್ ಕಮ್ಯುನಿಟಿ ಎಡಿಷನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿದೆ ನಿಮಗೆ ಗೋ ಸ್ಟ್ರೈಟ್ ಟು ಡೌನ್ಲೋಡ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಬೇಸಿಕಲಿ 2 ಟೈಪ್ಸ್ ಬರುತ್ತೆ. ಬರ್ಪ್ ಸೂಟ್ ಪ್ರೊಫೆಷನಲ್ ಒಂದು ಬರುತ್ತೆ, ಬರ್ಪ್ ಸೂಟ್ ಕಮ್ಯುನಿಟಿ ಎಡಿಷನ್ ಅಂತ ಒಂದು ಬರುತ್ತೆ. ಬರ್ಪ್ ಸೂಟ್ ಪ್ರೊಫೆಷನಲ್ ಈಸ್ ಪೇಯ್ಡ್ ವರ್ಷನ್, ಸೊ ಅದು ಬೇಡ ನಮಗೆ. ಬರ್ಪ್ ಸೂಟ್ ಕಮ್ಯುನಿಟಿ ಎಡಿಷನ್ ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತಿದ್ದೀವಿ. ಓಕೆ, ಈಗ ಬರ್ಪ್ ಸೂಟ್ ಡೌನ್ಲೋಡ್ ಆಗ್ತಿದೆ. ಸೊ ನಾವಿವಾಗ ಒಂದು ಬ್ರೌಸರ್ನ ಸೆಟಪ್ ಮಾಡಬೇಕಾಗತ್ತೆ. ಸೊ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸು ಬರ್ಪ್ ಸೂಟ್ಗೆ ಬರಂಗೆ ಒಂದು ಪ್ರಾಕ್ಸಿ ಹಾಕಿ ಒಂದು ಬ್ರೌಸರ್ನ ಸೆಟಪ್ ಮಾಡಬೇಕು. ಆರ್ ಎಲ್ಸ್ ಬರ್ಪ್ ಸೂಟ್ಸ್ ಇನ್ಬಿಲ್ಟ್ ಬ್ರೌಸರ್ ಆಲ್ಸೋ. ಬರ್ಪ್ ಸೂಟ್ದು ಇನ್ಬಿಲ್ಟ್ ಬ್ರೌಸರ್ನ ಕೂಡ ಯೂಸ್ ಮಾಡಿ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಓಕೆ, ಫಸ್ಟ್ ಥಿಂಗ್ ಈಸ್ ಡೌನ್ಲೋಡ್ ಬರ್ಪ್ ಸೂಟ್. ಬರ್ಪ್ ಸೂಟ್ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲೆ ಅದನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇನ್ಸ್ಟಾಲೇಷನ್ ಶುರು ಆಗುತ್ತೆ. ಓಕೆ, ಕ್ಲಿಕ್ ಆನ್ ನೆಕ್ಸ್ಟ್, ಕ್ಲಿಕ್ ಆನ್ ಫಿನಿಶ್. ಸೊ ಇಷ್ಟೇ, ಬರ್ಪ್ ಸೂಟ್ ಇನ್ಸ್ಟಾಲೇಷನ್ ಮುಗೀತು. ಓಕೆ, ಸೊ ಈಗ ಇಲ್ಲಿ ನೀವು ಬರ್ಪ್ ಸೂಟ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಬರ್ಪ್ ಸೂಟ್ ಬರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಸ್ಟಾರ್ಟ್ ಬರ್ಪ್. ಓಕೆ, ಬರ್ಪ್ ಸೂಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು. ಓಕೆ, ಈಗ ನಾವು ಏನು ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಪ್ರಾಕ್ಸಿಗೆ ಹೋಗ್ತೀವಿ. ದೆನ್ ಇಲ್ಲಿ ಓಪನ್ ಬ್ರೌಸರ್ ಇದೆಯಲ್ಲ, ಇದು ಬರ್ಪ್ ಸೂಟ್ದು ಇನ್ಬಿಲ್ಟ್ ಬ್ರೌಸರ್. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ರಿಕ್ವೆಸ್ಟ್ನ ಕ್ಯಾಪ್ಚರ್ ಮಾಡ್ತೀವಿ. ಓಕೆ, ಇಲ್ಲಿ 2 ಮೆಥಡ್ಸ್ ಇದೆ ಅಲ್ಲ, ಒಂದು ಬ್ರೌಸರ್ನ ನಾವೇ ಇನ್ಸ್ಟಾಲ್ ಮಾಡಿ ಪ್ರಾಕ್ಸಿ ಸೆಟ್ ಮಾಡೋದು, ಮತ್ತು ಇನ್ನೊಂದು ಬರ್ಪ್ ಸೂಟ್ದು ಇನ್ಬಿಲ್ಟ್ ಬ್ರೌಸರ್ನ ಯೂಸ್ ಮಾಡೋದು. ಸೊ ನಾವೀಗ ಬರ್ಪ್ ಸೂಟ್ದು ಇನ್ಬಿಲ್ಟ್ ಬ್ರೌಸರ್ನ ಯೂಸ್ ಮಾಡಿ ಅಟ್ಯಾಕ್ನ ಪರ್ಫಾರ್ಮ್ ಮಾಡೋಣ, ಬಿಕಾಸ್ ಇಟ್ ವಿಲ್ ಬಿ ವೆರಿ ಈಸಿ. ಅದರ್ವೈಸ್ ನೀವು ಒಂದು ಬ್ರೌಸರ್ನ ಡೌನ್ಲೋಡ್ ಮಾಡಿ ಅದರೊಳಗಡೆ ಪ್ರಾಕ್ಸಿ ಸೆಟ್ ಮಾಡಬೇಕು ಅಂದರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬರ್ಪ್ ಸೂಟ್ದು ಇನ್ಬಿಲ್ಟ್ ಬ್ರೌಸರ್ನ ಯೂಸ್ ಮಾಡಿ ಅಟ್ಯಾಕ್ನ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಸೊ ಈಗ ಬರ್ಪ್ ಸೂಟ್ ಓಪನ್ ಆಯ್ತಲ್ಲ. ಸೊ ಈಗ ಫಸ್ಟ್ ಥಿಂಗ್ ಈಸ್, ಇಲ್ಲಿ ಓಪನ್ ಬ್ರೌಸರ್ ಅಂತ ಕಾಣ್ತಿದೆಯಲ್ಲ, ಈ ಓಪನ್ ಬ್ರೌಸರ್ ಅಂತ ಹೇಳೋದು ಬರ್ಪ್ ಸೂಟ್ದು ಇನ್ಬಿಲ್ಟ್ ಬ್ರೌಸರ್. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಓಕೆ, ಒಂದು ಸೈಡಿಗೆ ಬ್ರೌಸರ್ ಇಟ್ಕೊಳ್ಳಿ, ಇನ್ನೊಂದು ಸೈಡಿಗೆ ಬರ್ಪ್ ಸೂಟ್ ಇಟ್ಕೊಳ್ಳಿ. ಓಕೆ, ಈಗ ಇಲ್ಲಿ ಇಂಟರ್ಸೆಪ್ಟ್ ಆಫ್ ಅಂತ ಇದೆಯಲ್ಲ, ಇಂಟರ್ಸೆಪ್ಟ್ನ ಆನ್ ಮಾಡಿದ ತಕ್ಷಣ ನೀವು ಇಲ್ಲಿ ಏನಾದರೂ ಸರ್ಚ್ ಮಾಡ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ google.com ಅಂತ ಸರ್ಚ್ ಮಾಡ್ತೀನಿ ನಾನು. ಆಸ್ ಸೂನ್ ಆಸ್ ಯು ಕ್ಲಿಕ್ ಆನ್ ದ ಎಂಟರ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರಿಕ್ವೆಸ್ಟ್ ಬಂತಿಲ್ಲ, ರಿಕ್ವೆಸ್ಟ್ ಕ್ಯಾಪ್ಚರ್ ಆಯ್ತು ಇಲ್ಲಿ. ಓಕೆ, ಸೊ ಈ ರಿಕ್ವೆಸ್ಟ್ ಫಾರ್ವರ್ಡ್ ಕೊಟ್ಟರೆ ಮಾತ್ರ ನಮಗೆ ರೆಸ್ಪಾನ್ಸ್ ಬರೋದು. ಓಕೆ, ಅದರ್ವೈಸ್ ನಿಮ್ಮದು ರಿಕ್ವೆಸ್ಟ್ ಹೋಗೋದೇ ಇಲ್ಲ ಸರ್ವರ್ಗೆ. ಓಕೆ, ಸೊ ನಿಮ್ಮದು ಎಲ್ಲ ರಿಕ್ವೆಸ್ಟ್ ಏನೇನು ಕಳಿಸ್ತಿರಲ್ಲ ಅದೆಲ್ಲ ಇಲ್ಲಿ ಬಂದು ಕ್ಯಾಪ್ಚರ್ ಆಗುತ್ತೆ. ಸೊ ನೀವೀಗ ಹೇಗೆ ಗೂಗಲ್ ಓಪನ್ ಮಾಡಬೇಕಾದ್ರೆ ರಿಕ್ವೆಸ್ಟ್ನ ಕ್ಯಾಪ್ಚರ್ ಮಾಡ್ತೀರಲ್ಲ, ಸೊ ನಾವಿವಾಗ ಅದೇ ಥರ ಒಂದು ವೆಬ್ಸೈಟಲ್ಲಿ SQL ಇಂಜೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ರಿಕ್ವೆಸ್ಟ್ನ ಕ್ಯಾಪ್ಚರ್ ಮಾಡಿ ಒಂದಷ್ಟು ಪ್ಯಾರಾಮೀಟರ್ಸ್ನ ಚೇಂಜಸ್ ಮಾಡೋದಿರುತ್ತೆ. ಆ ಪ್ಯಾರಾಮೀಟರ್ಸ್ನ ಚೇಂಜ್ ಮಾಡಿ ಸೊ ದೆನ್ SQL ಇಂಜೆಕ್ಷನ್ ಅಟ್ಯಾಕ್ ಮಾಡ್ತೀವಿ. ಓಕೆ, ಸೊ ಈಗ ನಾನು ಇಂಟರ್ಸೆಪ್ಟ್ನ ಆಫ್ ಮಾಡ್ತೀನಿ ಫಸ್ಟು. ಓಕೆ, ಸೊ ಈಗ ನಮಗೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಟೆಸ್ಟ್ PHP ಇಂದ ಸರ್ಚ್ ಮಾಡ್ತೀನಿ ಇಲ್ಲಿ, ಟೆಸ್ಟ್ PHP. ಓಕೆ, ಪ್ರೆಸ್ ಎಂಟರ್. ಸೊ ಫಸ್ಟ್ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕಂಟಿನ್ಯೂ ಟು ಸೈಟ್. ಓಕೆ, ಬಂತಾ ಇಲ್ಲಿ. ಸೊ ಈಗ ಇಲ್ಲಿ ಸರ್ಚ್ ಬಾರ್ ಕಾಣ್ತಿದೆ ಅಲ್ಲ ನಿಮಗೆ, ಸೊ ಈ ಸರ್ಚ್ ಬಾರಲ್ಲಿ ಅಟ್ಯಾಕ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ನಾನು
ಇಂಟರ್ಸೆಪ್ಟ್ನ ಆನ್ ಮಾಡ್ತೀನಿ. ಓಕೆ, ಆನ್ ಮಾಡಿ ಇಲ್ಲಿ ABCD ರಿಕ್ವೆಸ್ಟ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ABCD ಅಂತ ಹಾಕಿ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ABCD ಹಾಕಿದೆ ನಾನು. ಕ್ಲಿಕ್ ಆನ್ ಗೋ. ಓಕೆ, ಈಗ ಬರ್ಬ್ ಶೂಟಿಗೆ ಬನ್ನಿ. ದೆನ್ ಇಲ್ಲಿ ಕೆಳಗಡೆ ನೋಡ್ತು ಅಂತ ಹೇಳಿದ್ರೆ ನೀವು ನಾ ಏನಂತ ಹಾಕಿದೆ ಅಲ್ಲಿ ABCD ಅಂತ ಹಾಕಿದ್ದೆ ಅಲ್ಲ, ABCD ಇಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ನಿಮಗೆ ಈ ಥರ ಡೇಟಾ ಪ್ಯಾಕೆಟ್ ಆಗಿ ಇಲ್ಲಿ ಬಂದಿದೆ. ಓಕೆ, ABCD ಕ್ಯಾಪ್ಚರ್ ಆಗಿದೆ. ನಾನೀಗ ಏನು ಮಾಡ್ತೀನಿ, ಇದನ್ನು ಇಂಟ್ರೂಡರಿಗೆ ಸೆಂಡ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಸೆಂಡ್ ಟು ಇಂಟ್ರೂಡರ್ ಮಾಡ್ತೀನಿ. ಸೊ ಈಗ ನೀವು ಇಲ್ಲಿ 4th ಆಪ್ಷನ್ ನೋಡ್ಬೋದು. ಪ್ರಾಕ್ಸಿ ಆದಮೇಲೆ ನೆಕ್ಸ್ಟ್ ಒನ್ ಇರೋದು ಇಂಟ್ರೂಡರ್ ಅಂತ. ಓಕೆ, ಇಂಟ್ರೂಡರ್ಗೆ ಬಂದಿದೆ. ಸೊ ಫಸ್ಟು ಕ್ಲಿಯರ್ ಮಾಡ್ತೀನಿ, ಇಲ್ಲಿ ಕ್ಲಿಯರ್ ಆಲ್. ಓಕೆ, ಈ ಥರ ಬಂದಿದೆ ಅಲ್ಲ. ಸೊ ಈಗ ನಾನು ABCD ಈ ಜಾಗದಲ್ಲಿ ನಾನು SQL ಪೇಲೋಡ್ಸ್ನ ಹಾಕಬೇಕು. ಓಕೆ, ಸೊ ಅದಕ್ಕೋಸ್ಕರ ಇದಿಷ್ಟು ABCDನ ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ನೀವು ಆ್ಯಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಾಲರ್ ಸಿಂಬಲ್ ಆ್ಯಡ್ ಆಗುತ್ತೆ ನೋಡಿದ್ದೀರಾ. ಇಲ್ಲಿ ABCD ಬಿಗಿನಿಂಗಲ್ಲಿ ಒಂದು ಡಾಲರ್ ಸಿಂಬಲ್ ಆ್ಯಡ್ ಆಗುತ್ತೆ, ABCD ಎಂಡಲ್ಲಿ ಒಂದು ಡಾಲರ್ ಸಿಂಬಲ್ ಆ್ಯಡ್ ಆಗುತ್ತೆ. ಓಕೆ, ಏನಿದ್ರ ಅರ್ಥ ಅಂತ ಹೇಳಿದ್ರೆ ಬೇಸಿಕಲಿ ನಿಮ್ಮ ಪೇಲೋಡ್ ಏನು ಹಾಕ್ತಿದ್ದೀರಲ್ಲ ಆ ಪೇಲೋಡ್ ಎಲ್ಲ ಈ ABCD ಈ ಡಾಲರ್ ಮಧ್ಯದಲ್ಲಿ ಬಂದು ಕೂತ್ಕೊಂಡು ಅಟ್ಯಾಕ್ನ ಶುರು ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ABCDನ ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ದೀವಿ. ಓಕೆ, ಆಯಿತಾ. ಸೊ ಈಗ ಪೇಲೋಡ್ನ ಸೆಲೆಕ್ಟ್ ಮಾಡಬೇಕು ನಾವು. ABCD ಜಾಗದಲ್ಲಿ ನಾವು ಏನು ಪೇಲೋಡ್, ಯಾವ SQL ಪೇಲೋಡ್ಸ್ನ ಹಾಕಬೇಕು ಇದನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ಪೇಲೋಡ್ಸ್ನ ಸರ್ಚ್ ಮಾಡೋದಕ್ಕೋಸ್ಕರ ಈಗ ನಾರ್ಮಲ್ ಬ್ರೌಸರ್ಗೆ ಬನ್ನಿ. ಬರ್ಬ್ ಶೂಟ್ ಬ್ರೌಸರ್ ಅಲ್ಲ, ನಾರ್ಮಲ್ ಬ್ರೌಸರ್. ಓಕೆ, ಸೊ ನಾರ್ಮಲ್ ಬ್ರೌಸರ್ ಓಪನ್ ಮಾಡಿ, ಇಲ್ಲಿ SQL ಪೇಲೋಡ್ಸ್ ಅಂತ ಹಾಕಿ. SQL ಪೇಲೋಡ್ಸ್ ಗಿಟ್ ಹಬ್ ಅಂತ ಸರ್ಚ್ ಮಾಡಿ, ಪ್ರೆಸ್ ಎಂಟರ್. ಸೊ ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆ ಅಲ್ಲ, ಪೇಲೋಡ್ ಬಾಕ್ಸ್ /SQL ಇಂಜೆಕ್ಷನ್ ಪೇಲೋಡ್ ಲಿಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ತುಂಬ ಟೈಪ್ಸ್ ಆಫ್ SQL ಇಂಜೆಕ್ಷನ್ ಪೇಲೋಡ್ ಸಿಗುತ್ತೆ. ಓಕೆ, ನಮಗೆ ಇಲ್ಲಿ ಯಾವ ಸೆಕ್ಷನ್ ಬೇಕು, ಇಲ್ಲಿ ಜನರಿಕ್ ಎರರ್ ಬೇಸ್ಡ್ ಅಂತ ಇದೆ, ಅದು ಬೇಡ ನಮಗೆ. ಓಕೆ, ದೆನ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ್ರೆ ಜನರಿಕ್ ಟೈಮ್ ಬೇಸ್ಡ್ ಅಂತ ಇದೆ, ಅದು ಬೇಡ ನಮಗೆ. ಓಕೆ, ದೆನ್ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇಲ್ಲಿ SQL ಇಂಜೆಕ್ಷನ್ ಅಥೆಂಟಿಕೇಶನ್ ಬೈಪಾಸ್ ಪೇಲೋಡ್ಸ್ ಅಂತ ಇದೆ, ಇದು ಬೇಕಾಗಿರೋದು ನಮಗೆ. ಓಕೆ, ಸೊ ಇದನ್ನು ಕಾಪಿ ಮಾಡಬೇಕಾಗತ್ತೆ. ಕಾಪಿ ಮಾಡಿ ಇಲ್ಲಿ ಮಿನಿಮೈಸ್ ಮಾಡಿ, ಇಲ್ಲಿ ಪೇಸ್ಟ್ ಅಂತ ಇದೆಯಲ್ಲ ಆಪ್ಷನ್ನು, ಇಲ್ಲಿ ರೈಟ್ ಸೈಡಲ್ಲಿ ಪೇಸ್ಟ್ ಅಂತ ನೋಡ್ಬೋದು ನೀವು. ಸೊ ಈ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೇನೇನು ಕಾಪಿ ಮಾಡಿದ್ದೀವಲ್ಲ ಅಲ್ಲಿ ಪೇಲೋಡ್ಸು ಅದೆಲ್ಲ ಇಲ್ಲಿ ಪೇಸ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಟಾರ್ಗೆಟ್ನ ಸೆಲೆಕ್ಟ್ ಮಾಡಿದ್ದೀರಾ, ಇಲ್ಲಿ ಬಂದು ಪೇಲೋಡ್ನ ಪೇಸ್ಟ್ ಮಾಡಿದ್ದೀರಾ. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಸ್ನೈಪರ್ ಅಟ್ಯಾಕ್ ಅಂತ ಇದೆಯಲ್ಲ, ಪಿಚ್ ಫೋರ್ಕ್ ಮತ್ತು ಕ್ಲಸ್ಟರ್ ಬಾಂಬರ್, ಈ ಥರ 4 ಟೈಪ್ ಆಫ್ ಅಟ್ಯಾಕ್ ಇದೆ. ಅದರಲ್ಲಿ ನಾವು ಸ್ನೈಪರ್ ಅಟ್ಯಾಕ್ನ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಸ್ನೈಪರ್ ಅಟ್ಯಾಕ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಅಟ್ಯಾಕ್ ಅಂತ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಆನ್ ಓಕೆ. ಸೊ ಈಗ ನೋಡ್ಬೋದು ನೀವು ಒಂದೊಂದೇ ಪೇಲೋಡ್ ಹಾಕಿ ಅದು ಚೆಕ್ ಮಾಡ್ತಿದೆ ವೆದರ್ ಇಟ್ ಈಸ್ ವಲ್ನರಬಲ್ ಟು ದಿಸ್ ಪೇಲೋಡ್ ಆರ್ ನಾಟ್ ಅಂತ. ಸೊ ಈಗ ನಾವು ಈ ಪೇಲೋಡ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಈಗ ನಾವು ಹಾಕಿದ್ದು ಪೇಲೋಡ್ಸ್ದು ಅಟ್ಯಾಕು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇಲ್ಲಿ ಫಿನಿಶ್ಡ್ ಅಂತ ಬರ್ತಿದೆ ಅಲ್ಲ, ಸೊ ನಾವು ಹಾಕಿದ್ದು ಪೇಲೋಡ್ಸ್ದು ಅಟ್ಯಾಕ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಲೆಂತ್ ಅಂತ ಇದೆಯಲ್ಲ, ಇಲ್ಲಿ ಟಾಪಲ್ಲಿ ಲೆಂತ್ ಅಂತ ಇದೆ ಅಲ್ಲ, ಸೊ ಆ ಲೆಂತ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಟಾಪಲ್ಲಿ ನಮಗೆ ಹೈಯೆಸ್ಟ್ ನಂಬರ್ ಬರೋ ಹಾಗೆ ಲೆಂತ್ನ ಮಾಡ್ಕೊಬೇಕು. ಸೊ ಲೆಂತ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 2-3 ಟೈಮ್ಸ್ ನಿಮಗೆ ಟಾಪಲ್ಲಿ ಹೈಯೆಸ್ಟ್ ಲೆಂತ್ ಯಾವ್ದು ಇರುತ್ತಲ್ಲ ಅದು ಬರುತ್ತೆ ನಿಮಗೆ. ಓಕೆ, ಸೊ ಈಗ ನೋಡ್ಬೋದು ನೀವು, ಈಗ ನಾನು ಲೆಂತ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 7591 ಅಂತ ಬಂದಿದೆ. ಇಲ್ಲಿ ಟಾಪಲ್ಲಿ ನೋಡ್ಬೋದು ನೀವು, ದಟ್ ಈಸ್ 7591 ಅಂತ ಇದೆ ಲೆಂತ್. ಓಕೆ, ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ರಿಕ್ವೆಸ್ಟ್ ಅಂತ ಬಂದಿದೆ ಅಲ್ಲ, ಸೊ ಇದು ರಿಕ್ವೆಸ್ಟ್ ಹೋಗಿರೋದು. ಓಕೆ, ಈಗ ನಾವು ರೆಸ್ಪಾನ್ಸ್ ನೋಡೋಣ, ರೆಸ್ಪಾನ್ಸ್ ಯಾವ ಥರ ಬಂದಿದೆ ನಮಗೆ ಅಂತ. ಇದ್ರ ಮೇಲೆ ಇಲ್ಲಿ ರೆಂಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ರೆಸ್ಪಾನ್ಸ್ ಯಾವ ಥರ ಬಂದಿದೆ ಗೊತ್ತಾಗುತ್ತೆ. ಓಕೆ, ಈಗ ನಾವು ರೆಂಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ರೆಂಡರ್ ಆಯಿತು. ಓಕೆ, ನಾವು ಜಸ್ಟು ಈ ಸಿಂಗಲ್ ಕೋಟ್ಸ್ನ ಹಾಕಿರೋದಷ್ಟೇ. ಓಕೆ, ಸೊ ಸಿಂಗಲ್ ಕೋಟ್ ಹಾಕಿದ ತಕ್ಷಣ ಈ ಥರ ನಮಗೆ ರಿಸಲ್ಟ್ಸ್ ತೋರಿಸಿದೆ, ವಿಚ್ ಈಸ್ ನಾಟ್ ಇಂಟೆಂಡೆಡ್ ಟು ಬಿ ಶೋನ್ಡ್. ಓಕೆ, ಸೊ ಇದು ಆ್ಯಕ್ಚುಲಿ ಶೋ ಆಗಬೇಕಾಗಿರಲಿಲ್ಲ, ಜಸ್ಟ್ ನಾವು ಇನ್ವರ್ಟೆಡ್ ಕಾಮರ್ಸ್ ಹಾಕಿರೋದಷ್ಟೇ. ಓಕೆ, ಇಲ್ಲಿ ಓದಿದ್ವಲ್ಲ ನಾವು, ಸೊ ದಟ್ ಈಸ್ SQL code to access the information that is not intended to be displayed. ಓಕೆ, ಸೊ ಅದು ಡಿಸ್ಪ್ಲೇ ಆಗಬೇಕಾಗಿರಲಿಲ್ಲ, ಜಸ್ಟ್ ಸಿಂಗಲ್ ಕೋಟ್ ಹಾಕಿದ ತಕ್ಷಣ, ಸೊ ಜಸ್ಟ್ ಸಿಂಗಲ್ ಕೋಟ್ಸ್ ಹಾಕಿದ ತಕ್ಷಣ ಈ ಥರ ಏನೋ ರೆಸ್ಪಾನ್ಸ್ ಬರಬೇಕಾಗಿರಲಿಲ್ಲ ನಮಗೆ, ಬಟ್ ಈ ಥರ ಬಂದಿದೆ. ಸೊ ದಟ್ಸ್ ವೈ ಇಟ್ ಈಸ್ ವಲ್ನರಬಲ್ ಟು SQL ಇಂಜೆಕ್ಷನ್. ಓಕೆ, ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಇದೇ ವೆಬ್ಸೈಟಲ್ಲಿ ನಾರ್ಮಲ್ ಆಗಿ ಹೋಗಿ ಈ ಸಿಂಗಲ್ ಕೋಟ್ಸ್ನ ಹಾಕೋಣ, ನೋಡೋಣ ಏನಾಗತ್ತಂತ. ಓಕೆ, ಈಗ ಬ್ರೌಸರ್ ಓಪನ್ ಮಾಡಿ, ನಾರ್ಮಲ್ ಬ್ರೌಸರ್. ಓಕೆ,
ಬರ್ಬ್ ಸೂಟ್ದು ಬ್ರೌಸರ್ ಅಲ್ಲ, ನಾರ್ಮಲ್ ಬ್ರೌಸರ್ ಓಪನ್ ಮಾಡಿ, ಟೆಸ್ಟ್ PHP ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಲಿಂಕ್ ಓಪನ್ ಮಾಡಿ. ದೆನ್ ಇಲ್ಲಿ ಸರ್ಚ್ ಬಾರಲ್ಲಿ ಸಿಂಗಲ್ ಕೋಟ್ಸ್ ಹಾಕಿ, ಸಿಂಗಲ್ ಕೋಟ್ ಸ್ಪೇಸ್ ಸಿಂಗಲ್ ಕೋಟ್, ಎಂಟರ್. ಇಲ್ಲಿ ನೋಡ್ಬೋದು ನೀವು SQL ಇಂಜೆಕ್ಷನ್ ವಲ್ನರಬಿಲಿಟಿ ಇದೆ ಇದರಲ್ಲಿ. ಸೊ ದಟ್ಸ್ ವೈ ಇಟ್ ಈಸ್ ಶೋಯಿಂಗ್ ಸಮ್ ರ್ಯಾಂಡಮ್ ಪಿಕ್ಚರ್ಸ್. ಓಕೆ, ಸೊ ಈಗ ನಾನು ಇಮೇಜಸ್ ಏನಾದರೂ ಸರ್ಚ್ ಮಾಡಿದ್ರೆ ಈ ತರ ಇಮೇಜ್ ಬರಬೇಕಾಗಿತ್ತು. ಸೊ ಸಿಂಗಲ್ ಕೋಟ್ಸ್ಗೆ ಈ ತರ ರೆಸ್ಪಾನ್ಸ್ ಬರ್ತದೆ, ಸಮ್ ರ್ಯಾಂಡಮ್ ಇಮೇಜಸ್. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ವಲ್ನರಬಲ್ ಟು SQL ಇಂಜೆಕ್ಷನ್. ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟ್ ನಂಬರ್ 6. ಓಕೆ, ಸೊ ದಟ್ಸ್ ಇಟ್ ಗೈಸ್. ಸೊ ಇದೇ ತರ ಒಂದೊಂದೇ ವಿಡಿಯೋಸ್ ಬಿಡ್ತಾ ಹೋಗ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ ಗೈಸ್, ಬೈ.